ಇರೋದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ಕಾರಣ ಇಷ್ಟೇ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಬೇಕು, ನಾನು ನೀರು ಮುಡಿ ನಮಸ್ತೆ ಸ್ನೇಹಿತರೆ, ಇದು ನನ್ನ ಫಸ್ಟ್ ವ್ಲಾಗ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಏನಾದರೂ ತಪ್ಪಿದರೆ ಕ್ಷಮಿಸಿ. ಇವತ್ತು ನಾವು ಹೋಗ್ತಾ ಇರೋದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ಕಾರಣ ಇಷ್ಟೇ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಮಾಲಾಧಾರಿಗಳು ಇರುಮುಡಿ ಕಟ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಹಸ್ಬೆಂಡ್ ಫ್ರೆಂಡು ಒಬ್ಬರು ಮಾಲೆ ಹಾಕಿದ್ದಾರೆ, ಅವ್ರದ್ದು ಇವತ್ತು ಇರುಮುಡಿ ಇತ್ತು. ಒಳಗಡೆ ಹೋಗಿದ ತಕ್ಷಣ ದರ್ಶನ ಮಾಡೋಕ್ಕಾಗಿಲ್ಲ. ಸೊ ಸ್ವಾಮಿಗಳನ್ನ ನೋಡೋಕೆ ಹೋಗಿ ಅವರು ಇರುಮುಡಿ ಕಟ್ಟೋದಕ್ಕೆ ಅಂತ ಕೂರಿಸಿದ್ರು, ಇವತ್ತು ಬೇಗನೆ ಕೂರಿಸಿದ್ರು. ಸೊ ಹೋದ್ವಿ. ನೋಡಿ, ಅಲ್ಲಿ ಫಸ್ಟ್ ಗುರುಸ್ವಾಮಿಗಳು ಇರುಮುಡಿ ಕಟ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಗಂಡ್ಮಕ್ಳು ಎಷ್ಟು ಪುಣ್ಯ ಮಾಡಿದ್ದಾರೆ ಅಲ್ವಾ ಅಯ್ಯಪ್ಪನ ದರ್ಶನ ಮಾಡೋದಕ್ಕೆ. ಓಕೆ, ಅವ್ರಿಗೆ ಒಳ್ಳೇದಾಗಲಿ, ಪುಣ್ಯ ಮಾಡಿದ್ದಾರೆ. ನಮಗೂ ಆಸೆ ಇದೆ, ನನಗಂತೂ ತುಂಬ ಆಸೆ ಇದೆ, ಇರುಮುಡಿ ಕಟ್ಟಬೇಕು, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಬೇಕು, ನಾನು ಇರುಮುಡಿ ಕಟ್ಟಿಸ್ಕೊಂಡು ಶಬರಿಮಲೆಗೆ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು ಅಂತ. ಇವರೇ ನಮ್ಮ ಮನೆ ಫ್ರೆಂಡು. ಇವತ್ತು ನನ್ನ ಮಗಳ ಹತ್ರ ತುಪ್ಪದ ಕಾಯಿ ಕಟ್ಟಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇವತ್ತು ಕಟ್ಸೋಣ ಅಂತ ಬಂದ್ವಿ. ನೋಡಿ, ಇವರೇ ನನ್ನ ಹಸ್ಬೆಂಡ್ ಮತ್ತು ಮಗಳು ತುಪ್ಪದ ಕಾಯಿ ಕಟ್ತಾ ಇದ್ದಾರೆ. ನನ್ನ ಮಗಳಿಗೆ ತುಂಬ ಕ್ಯೂರಿಯಾಸಿಟಿ, ಅಂದರೆ ಮುಂದೆ ಬಗ್ಗಿ ನೋಡ್ತಾ ಇದ್ದಾಳೆ. ಗುರುಸ್ವಾಮಿಗಳು ಕೂಡ ಅವ್ರ ಜೊತೆ ಮಾತಾಡಿಕೊಂಡು ಶರಣಕ್ಕೆ ಹೋಗ್ತಿದ್ರು. ತುಂಬ ಖುಷಿ ಅನಿಸುತ್ತೆ ಮಾಲೆ ಹಾಕಿರೋರನ್ನ ನೋಡಿದಾಗ. ಪ್ರತಿಯೊಬ್ಬ ಮಾಲಾಧಾರಿಗಳನ್ನು ನೋಡಿದಾಗ್ಲೂ ಕೂಡ ನಮ್ಮ ಕಣ್ಮುಂದೆ ಅಯ್ಯಪ್ಪ ಸ್ವಾಮಿನೇ ಬಂದು ನಿಂತಿದ್ದಾರೆ ಅನ್ನೋಷ್ಟು ಖುಷಿ ಅನಿಸುತ್ತೆ. ಮಾತ್ರ ನೋಡೋದಕ್ಕೂ ಖುಷಿ, ಮನಸ್ಸಲ್ಲಿ ಅಷ್ಟೇ ಭಕ್ತಿ ಬರುತ್ತೆ. ಎಲ್ಲ ನೋಡಿಕೊಂಡು ಇರುಮುಡಿ ಕಟ್ಟೋದು ನೋಡಿಕೊಂಡು ಪ್ರಸಾದಕ್ಕೆ ಅಂತ ಬಂದ್ವಿ. ನೋಡಿ, ಪ್ರಸಾದ ಟೈಮಲ್ಲಿ ಸರಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮೇಲ್ಗಡೆಯಿಂದ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಸ್ವಲ್ಪ ಗೋಪುರ ಕಾಣಿಸ್ತು ಅಷ್ಟೇ. ಫುಲ್ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಜನ ಜಾಸ್ತಿ ಇದ್ದರು. ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಬಂದು ನೋಡಿದ್ರೆ ನನ್ನ ಮಗಳು ತುಂಬ ಅಳ್ತಾ ಇದ್ಲು. ದೃಷ್ಟಿ ಜಾಸ್ತಿ ಆಗ್ಬಿಟ್ಟಿತ್ತು ಅನ್ಸುತ್ತೆ, ತುಂಬ ಜನ ಎತ್ಕೊಂಡ್ರು, ಅಳ್ತಾ ಇದ್ಲು. ಅವಳಿಗೆ ಸ್ವಲ್ಪ ದೃಷ್ಟಿ ತೆಗೆದು ಫೀಡಿಂಗ್ ಮಾಡಿ ಮಲಗಿಸಿದ್ದೆ. ಎದ್ದು ಆಟಾಡೋಕ್ಕೆ ಅಂತ ಬಂದಿದ್ದಾಳೆ. ವಾಕರಲ್ಲಿ ಕೂರಿಸ್ತೀನಿ ಬಾಮ್ಮ ಅಂದರೆ ಬರಲಿಲ್ಲ, ನಾನೇ ಕೂತ್ಕೊತೀನಿ ಅಂತೇಳಿ ಹಠ ಹಿಡಿದ್ಲು. ಬಿಟ್ಟರೆ ಅವಳು ವಾಕರಲ್ಲಿ ಕೂತ್ಕೊಳ್ಳೋದು, ಎದ್ದೊಳೋದು, ನೋಡಿ ಅದ್ರ ಮೇಲೆ ನಿಂತ್ಕೊಳ್ಳೋದು ಮಾಡ್ತಿದ್ದಾಳೆ. ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ಬೈತಿದ್ದಾಳೆ. ನೋಡಿ, ಮಕ್ಕಳಿರೋ ಮನೆ ಎಷ್ಟು ಚೆಂದ ಅಲ್ವಾ, ತುಂಬ ಖುಷಿ ಅನಿಸುತ್ತೆ. ಎಲ್ಲ ತಾಯಂದರು ನಾವು ಒಂದು ಮಗುನ ನೋಡ್ಕೊಳ್ಳೋದಕ್ಕೆ ಕಷ್ಟ ಅಂತೀವಿ, ಬಟ್ ಹಳ್ಳಿ ಕಡೆ ಎಲ್ಲ 3-4 ಜನ ಮಕ್ಕಳಿರ್ತಾರೆ. ಅವ್ರನ್ನೆಲ್ಲ ನೋಡ್ಕೋಬೇಕು ಅಂದರೆ ಅವ್ರಿಗೆ ಎಷ್ಟು ಕಷ್ಟ ಅನಿಸುತ್ತೆ, ಬಟ್ ಆದ್ರೂ ಖುಷಿಯಿಂದ ನೋಡ್ಕೊತಾರೆ. ನನಗಂತೂ ತುಂಬಾ ಕಷ್ಟ ಆಯಿತು. ಬಾಣತನ ಇವಳು ಹುಟ್ಟಿದಾಗಿಂದನೂ ಇವಾಗ ತನಕನೂ ಯಾರೂ ನೋಡ್ಕೊಂಡಿರಲಿಲ್ಲ. ಸೊ ಸ್ವಲ್ಪ ಕಷ್ಟನೇ ಅನ್ನಿಸ್ತು, ಬಟ್ ಫೀಲಿಂಗ್ ಚೆನ್ನಾಗಿತ್ತು. ಯಾರು ನೋಡ್ಕೊಂಡಿಲ್ಲ ಅಂದರೂ ನಮ್ಮ ಮಕ್ಕಳನ್ನ ನಾವೇ ನೋಡ್ಕೋಬೇಕು ಅಲ್ವಾ. ಅದು ತುಂಬ ಮಧ್ಯರಾತ್ರಿ ಆದರೂ ಮಲ್ಕೊಂಡಿರಲಿಲ್ಲ ನನ್ನ ಮಗಳು. ಸುಮ್ಮನೆ ಎದ್ಕೊಂಡು ಆಟ ಆಡ್ಕೊಂಡಿದ್ಲು. ಎಲ್ಲರೂ ಮಲ್ಕೊಂಡು ನಿದ್ದೆ ಮಾಡಿದ್ರೆ ನನ್ನ ಮಗಳು ನಿದ್ದೆ ಅನ್ನೋದೇ ಮಾಡ್ತಿರ್ಲಿಲ್ಲ. ಆಲ್ಮೋಸ್ಟ್ ಅಕ್ಕಪಕ್ಕದ ಮನೆಯವರೆಲ್ಲ ಮಲ್ಕೊಂಡಿದ್ರು, ಇವಳು ಕಿಚ್ಚಾಡ್ಕೊಂಡಿದ್ಲು. ಅಕ್ಕಪಕ್ಕದ ಮನೆಯವರೆಲ್ಲ ಬೆಳಗ್ಗೆ ಎದ್ದು ಕೇಳಬೇಕು, ಏನಾಯಿತು ನಿನ್ನ ಮಗಳಿಗೆ, ಯಾಕೆ ರಾತ್ರಿ ಎಲ್ಲ ಕಿಚ್ಚಾಡ್ತಿದ್ಲು ಅಂತ. ಆ ಥರ ಮಾಡ್ತಾಳೆ. ಅವರಪ್ಪ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ನಾನು ನೋಡಿ ನಿದ್ದೆ ಇಲ್ದಿರ ಅವಳ ಜೊತೆ ಆಟ ಆಡ್ಕೊಂಡು ಕೂತಿದ್ದೀನಿ.
ನಿಮ್ಮ ಮನೇಲೂ ಕೂಡ ಹಿಂಗೇನೆ ಮಧ್ಯರಾತ್ರಿ 1 ಗಂಟೆ 2 ಗಂಟೆ ತನಕ ನಿದ್ದೆ ಮಾಡೋಕ್ಕೆ ಬಿಡದೇ ಇರೋ ಮಕ್ಕಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಫ್ಲ್ಯಾಶ್ ಕಾರ್ಡ್ ಹಾಕಿದ ತಕ್ಷಣ ನೋಡಿ ಇವಾಗ ಹಿಂಗೆ ಆಡ್ತಾಳೆ. ಅಯ್ಯೋ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡ್ಬಿಟ್ಲು. ಎಷ್ಟು ಕ್ಯೂಟಾಗಿರುತ್ತೆ ಅಲ್ವಾ. ಹಳ್ಳಿ ಜನ ದೊಡ್ಡವರು ಯಾಕೆ ಮನೆ ತುಂಬ ಮಕ್ಕಳಿರಬೇಕು ಅಂತ ಹೇಳ್ತಾರೆ ಅಂತ ಇವಾಗ ಗೊತ್ತಾಯಿತು ನನಗೆ. ಇವಾಗ ಅನಿಸುತ್ತೆ ಮಕ್ಕಳು ಯಾಕೆ ಇರಬೇಕು ಮನೇಲಿ ಅಂತ. ಅವ್ರು ಮಾಡೋ ಚೇಷ್ಟೆಗಳೆಷ್ಟು ಖುಷಿ ಕೊಡುತ್ತೆ, ಅದು ಅವ್ರಿಗೆ ಎಷ್ಟು ಮೆಮೊರಬಲ್, ನಮಗೆ ಮೆಮೊರಬಲ್ ಎಷ್ಟು ಮೆಮೊರಬಲ್ ಆಗಿರುತ್ತೆ ಅಂತ ತುಂಬ ತೋರಿಸುತ್ತೆ. ಅವ್ರು ಬೇಗ ದೊಡ್ಡವರಾಗ್ಬಿಡ್ತಾರೆ. ನಾವಿರೋ ಮನೆಗೆ ಬಂದಾಗ 15 ದಿನದ ಮಗು ಆಗಿದ್ಲು ನನ್ನ ಮಗಳು. ಬಟ್ ಇವಾಗ ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ, ಮಾತಾಡೋ ಥರ ಸ್ವಲ್ಪ ತೊದಲು ಮಾತಾಡ್ತಾಳೆ ಅಮ್ಮ ಅಪ್ಪ ಅಂತ. ಖುಷಿ ಅನಿಸುತ್ತೆ. ಆ್ಯಂಡ್ ಇದು ನನ್ನ ಮೊದಲನೇ ವ್ಲಾಗ್, ಫಸ್ಟ್ ವ್ಲಾಗ್. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.